ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಕೈನೆಟಿಕ್ಸಲ್ಲಿ ಆರ್ಡರ್ ಆಫ್ ರಿಯಾಕ್ಷನ್ಸ್ ಹಾಗೆಯೇ ಮಾಲಿಕ್ಯುಲರಿಟಿ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮತ್ತು ಆರ್ಡರ್ ಆಫ್ ರಿಯಾಕ್ಷನ್ಸ್ ಮತ್ತು ಮಾಲಿಕ್ಯುಲರಿಟಿಗಿನಂಥ ಡಿಫ್ರೆನ್ಸಸ್ ಬಗ್ಗೆಯೂ ಸಹ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನು ಅಂತಂದರೆ ಆರ್ಡರ್ ಆಫ್ ರಿಯಾಕ್ಷನ್ಸ್. ಸೊ ಆರ್ಡರ್ ಆಫ್ ರಿಯಾಕ್ಷನ್ಸ್ ಜನರಲ್ ಆಗಿ ನಾವು ಎನ್ನಿಂದ ಏನು ಮಾಡ್ತೀವಿ ಅಂತಲೇ ಡಿನೋಟೆಡ್ ಮಾಡ್ತೀವಿ. ಸೊ ಆರ್ಡರ್ ಆಫ್ ರಿಯಾಕ್ಷನ್ಸ್ ಡೆಫಿನೇಷನ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಫಸ್ಟ್ ಜನರಲ್ ಈಕ್ವೇಷನ್ಸನ್ನು ತೊಗೊಳ್ಳೋಣ. ಸೊ ಜನರಲ್ ಕೆಮಿಕಲ್ ಈಕ್ವೇಷನ್ಸನ್ನು ಯಾವ ಥರ ಬರಿತೀವಿ, ಯಾವಾಗಲೂ ಸಹ ನಾವು ಹೇಗೆ ಬರಿತೀವಿ ಅಂತಂದರೆ ಕ್ಯಾಪಿಟಲ್ ಎ ಹಾಗೆ ಕ್ಯಾಪಿಟಲ್ ಬಿ ಅಂತ ಬರಿತೀವಿ. ಗಿವ್ ರೈಸ್ ಟು ಕ್ಯಾಪಿಟಲ್ ಸಿ ಮತ್ತು ಕ್ಯಾಪಿಟಲ್ ಡಿ ಅಂತ ಬರಿತೀವಿ. ಕ್ಯಾಪಿಟಲ್ ಎ ಮತ್ತು ಬಿ ಏನು ಡಿನೋಟ್ ಮಾಡುತ್ತೆ ಅಂತಂದರೆ ರಿಯಾಕ್ಟೆಂಟನ್ನು ಡಿನೋಟ್ ಮಾಡಿದ್ರೆ, ಕ್ಯಾಪಿಟಲ್ ಸಿ ಮತ್ತು ಕ್ಯಾಪಿಟಲ್ ಡಿ ನಮ್ಮ ಪ್ರಾಡಕ್ಟನ್ನು ಡಿನೋಟ್ ಮಾಡುತ್ತೆ. ಸೊ ಅದೇ ಥರ ಸ್ಮಾಲ್ ಲೆಟರ್ ಎ ಹಾಗೆ ಸ್ಮಾಲ್ ಲೆಟರ್ ಬಿ ಸ್ಟಾಕ್ಯುಮೆಟ್ರಿಕ್ ಕೋಎಫಿಷಿಯೆಂಟ್ ಬಗ್ಗೆ ಏನು ಮಾಡುತ್ತೆ ಅಂತಂದರೆ ಡಿನೋಟ್ ಮಾಡುತ್ತೆ. ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸ್ಟಾಕ್ಯುಮೆಟ್ರಿಕ್ ಕೋಎಫಿಷಿಯೆಂಟ್ ಅಂತಂದರೆ ಒಂದು ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಅದೇ ಥರ ನಾವು ಪ್ರಾಡಕ್ಟನ್ನು ಈ ಥರನೂ ಬರಿಬೋದು. ಸ್ಮಾಲ್ ಲೆಟರ್ ಸಿ ಮತ್ತು ಕ್ಯಾಪಿಟಲ್ ಸಿ ಪ್ಲಸ್ ಸ್ಮಾಲ್ ಲೆಟರ್ ಡಿ ಮತ್ತು ಕ್ಯಾಪಿಟಲ್ ಡಿ ಅಂತ ಬರಿಬೋದು. ಈ ಲೆಟರ್ ಸಿ ಮತ್ತು ಡಿ ಸ್ಟಾಕ್ಯುಮೆಟ್ರಿಕ್ ಕೋಎಫಿಷಿಯೆಂಟನ್ನು ಇಂಡಿಕೇಟ್ ಮಾಡುತ್ತೆ ಮತ್ತು ಕ್ಯಾಪಿಟಲ್ ಸಿ ಮತ್ತು ಕ್ಯಾಪಿಟಲ್ ಡಿ ಪ್ರಾಡಕ್ಟನ್ನು ಇಂಡಿಕೇಟ್ ಮಾಡುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲ್ ಜನರಲ್ ಈಕ್ವೇಷನ್. ಯಾವಾಗಲೂ ನಾವು ಈ ಥರ ಬರ್ಕೊತೀವಿ. ಇದಕ್ಕೇನು ಮಾಡಬೇಕು ಅಂತಂದರೆ ರೇಟ್ ಆಫ್ ದ ರಿಯಾಕ್ಷನ್ಸ್ ಅಥವಾ ರೇಟ್ ಎಕ್ಸ್ಪ್ರೆಷನ್ ಬರೀಬೇಕು ಅಂತಂದರೆ ಯಾವ ಥರ ಬರೀತೀರಾ ನೋಡಿ. ರೇಟ್ ಆಫ್ ದ ಈಕ್ವೇಷನ್ಸನ್ನು ನಾವು ಬರೀಬೇಕು ಅಂತಂದರೆ ಏನೋ ಒಂದು ಕೆಮಿಕಲ್ ಈಕ್ವೇಷನ್ ಬರೆದ್ಬಿಟ್ಟು ಬ್ಯಾಲೆನ್ಸ್ ಮಾಡಿಬಿಟ್ಟು ಬರೆದ್ರೆ ಬರಲ್ಲ. ಅದು ನಾವು ಎಕ್ಸ್ಪೆರಿಮೆಂಟಲಿ ವಿ ಹ್ಯಾವ್ ಟು ಫೌಂಡ್ ಇಟ್. ಯಾಕೆ ಎಕ್ಸ್ಪೆರಿಮೆಂಟಲಿ ಅಂತಂದರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಜನರಲ್ ಈಕ್ವೇಷನ್ಸಲ್ಲಿ ಎ ಬಿ ತೊಗೊಂಡಿದ್ದೀವಿ ಅಂದರೆ 2 ರಿಯಾಕ್ಟೆಂಟ್ ಇದೆ. ಸೊ ಈ 2 ರಿಯಾಕ್ಟೆಂಟನ್ನು ನಾವೇನು ಮಾಡ್ತೀವಿ ಅಂತಂದರೆ ಕೋನಿಕಲ್ ಫ್ಲಾಸ್ಕ್ ತೊಗೊತೀವಿ. ಈ ಕೋನಿಕಲ್ ಫ್ಲಾಸ್ಕಿಗೆ ಏನು ಮಾಡ್ತೀವಿ ಅಂತಂದರೆ ರಿಯಾಕ್ಷನ್ಸ್ 2 ರಿಯಾಕ್ಟೆಂಟನ್ನು ಸಹ ಹಾಕ್ತೀವಿ. ಹಾಕ್ಬಿಟ್ಟು ನೀವು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದಂಗೆ ನಿಮಗೆ ರೇಟ್ ಆಫ್ ದ ರಿಯಾಕ್ಷನ್ಸ್ ಗೊತ್ತಾಗಲ್ಲ. ರೇಟ್ ಆಫ್ ದ ರಿಯಾಕ್ಷನ್ಸ್ ಅಂತಂದ್ರೇನು, ವೆದರ್ ದ ರಿಯಾಕ್ಷನ್ ಇಸ್ ಫಾಸ್ಟ್ ಆರ್ ದ ಸ್ಲೋ ಅಥವಾ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇದನ್ನೆಲ್ಲ ರೇಟ್ ಆಫ್ ದ ರಿಯಾಕ್ಷನ್ಸ್ ಹೇಳುತ್ತೆ. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಗೊತ್ತಾ ನಾನು. ಸೊ ಎ ಮತ್ತು ಬಿ ಎರಡರ ಮೇಲೂ ಸಹ ರಿಯಾಕ್ಷನ್ ಡಿಪೆಂಡ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಬೇಕು ಅಂತಂದರೆ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ನಾನು ಏನು ಮಾಡ್ತೀನಿ, ರಿಯಾಕ್ಟೆಂಟ್ ಏನ ಕಾನ್ಸ್ಟೆಂಟ್ ಮಾಡ್ಕೊಬಿಡ್ತೀನಿ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲು 2 ಮೋಲ್ ತೊಗೊಂಡಿದ್ರೆ ನಾನು 2 ಮೋಲೇ ಇರುತ್ತೆ ಅದು. ಬಟ್ ಬಿನ ಏನು ಮಾಡ್ತೀನಿ ಅಂತಂದರೆ ವೇರಿಯೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂತಂದರೆ ಅದನ್ನು ಇನ್ಕ್ರೀಸ್ ಮಾಡಿದಾಗ ರೇಟ್ ಆಫ್ ದ ರಿಯಾಕ್ಷನ್ಸ್ ಏನಾಗ್ತಾಯಿದೆ ಅಥವಾ ಡಿಕ್ರೀಸ್ ಮಾಡಿದಾಗ ರೇಟ್ ಆಫ್ ದ ರಿಯಾಕ್ಷನ್ಸ್ ಏನಾಗ್ತಾಯಿದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆಯಾ ಅಂತ ನೋಡ್ತೀನಿ. ಅದೇ ಥರ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಬಿನ ಕಾನ್ಸ್ಟೆಂಟಾಗಿ ತೊಗೊಬಿಡ್ತೀನಿ. ನಾನು ಏನ ವೇರಿಯೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದರಿಂದ ಏನು ಸಿಗುತ್ತೆ, ಏನು ಗೊತ್ತಾಗುತ್ತೆ ಅಂತಂದರೆ ವೆದರ್ ದ ರೇಟ್ ಆಫ್ ದ ರಿಯಾಕ್ಷನ್ಸ್ ಡಿಪೆಂಡ್ಸ್ ಅಪಾನ್ ಎ ಆರ್ ದ ಬಿ ಆರ್ ದ ಬೋತ್. ಸೊ ಇನ್ನೊಂದ್ಸರಿ ಏನು ಮಾಡ್ತೀವಿ ಅಂತಂದರೆ ಎರಡನ್ನೂ ಸಹ ಚೇಂಜ್ ಮಾಡಿ ನೋಡ್ತೀವಿ ನಾವು. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ರೇಟ್ ಆಫ್ ದ ರಿಯಾಕ್ಷನ್ಸ್ ಎರಡರ ಮೇಲೂ ಡಿಪೆಂಡ್ ಆಗಿದೆಯಾ ಒಂದ್ರ ಮೇಲೆ ಡಿಪೆಂಡ್ ಆಗಿದೆಯಾ ಅನ್ನೋದು ನಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ರೇಟ್ ಈಕ್ವೇಷನ್ ಬರೀಬೇಕು ಅಂತಂದರೆ ಎಕ್ಸ್ಪೆರಿಮೆಂಟಲಿ ವಿ ಹ್ಯಾವ್ ಟು ಫೌಂಡ್ ಇಟ್. ಸುಮ್ಮನೆ ಒಂದು ಏನು ಮಾಡ್ತೀವಿ ನಾವು, ಸುಮ್ಮನೆ ಒಂದು ಕೋನಿಕಲ್ ಫ್ಲಾಸ್ಕ್ ತೊಗೊಂಡು ಹಾಕ್ಬಿಟ್ಟು ನೋಡ್ಬಿಟ್ಟು ಬರೆಯೋಕ್ಕಾಗಲ್ಲ ಅದು. ಸೊ ನಾವೇನು ಮಾಡಬೇಕು, ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು. ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ಏನು ಮಾಡ್ತೀವಿ ನಾವು ಅಂತಂದರೆ ಈ ರೇಟ್ ಈಕ್ವೇಷನ್ಸನ್ನು ಬರಿತೀವಿ. ಇನ್ನು ರೇಟ್ ಈಕ್ವೇಷನ್ ಯಾವ ಥರ ಬರೀಬೇಕು ಅಂತ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದೆ. ಯಾವ ಥರ ಬರಿತೀವಿ ಅಂತಂದರೆ ರೇಟ್ ಅಂತ ಹಾಕ್ಕೊತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಈಕ್ವಲ್ ಬರಿತೀವಿ. ಸ್ಮಾಲ್ ಲೆಟರ್ ಕೆ ಬರಿತೀವಿ. ಸ್ಮಾಲ್ ಲೆಟರ್ ಕೆ ಏನು ಇಂಡಿಕೇಟ್ ಮಾಡುತ್ತೆ, ಇಲ್ಲಿ ರೇಟ್ ಕಾನ್ಸ್ಟೆಂಟನ್ನು ಇಂಡಿಕೇಟ್ ಮಾಡುತ್ತೆ. ಹಾಗೆಯೇ ಏನು ಮಾಡ್ತೀವಿ ಅಂತಂದರೆ ಎ ಮತ್ತು ಬಿ ರಿಯಾಕ್ಟೆಂಟನ್ನು ಬರ್ಕೊತೀವಿ. ಈ ರಿಯಾಕ್ಟೆಂಟ್ ಬರಿಬೇಕಾದ್ರೆ ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡಿದ್ದೀನಿ, ದಟ್ ಇಂಡಿಕೇಟ್ ಮೋಲರ್ ಕಾನ್ಸಂಟ್ರೇಷನ್. ಸೊ ಇದಾದಮೇಲೆ ನೋಡಿ ಮೋಲರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಎ ಮತ್ತು ಬಿ ಎರಡನ್ನೂ ಸಹ ಏನು ಮಾಡ್ತೀನಿ ಅಂತಂದರೆ ರೈಸ್ ಟು ಸಮ್ ಪವರ್ ಅಲ್ವಾ, ಒಂದು ಸಮ್ ಪವರ್ಗೆ ಎಕ್ಸ್ ಮತ್ತು ವೈಗೆ ಏನು ಮಾಡಿದ್ದೀವಿ, ರೈಸ್ ಮಾಡಿದ್ದೀವಿ ನಾವು. ಈ ಎಕ್ಸ್ ಮತ್ತು ವೈ ನಮಗೆ ಯಾವುದರಿಂದ ಸಿಗುತ್ತೆ ಅಂತಂದರೆ ಎಕ್ಸ್ಪೆರಿಮೆಂಟಲಿ ವಿ ಕ್ಯಾನ್ ಫೌಂಡ್ ಇಟ್. ಓಕೆ, ಸೊ ಯಾಕೆ ಅಂತಂದರೆ ಎಕ್ಸ್ 0 ಆಗಿರ್ಬೋದು, ವೈ 1 ಆಗಿರ್ಬೋದು, ಅಥವಾ ಸೊ ಎಕ್ಸ್ 1 ಆಗಿರ್ಬೋದು ಅಥವಾ ವೈ ಏನಾಗಿರ್ಬೋದು ಅಂತಂದರೆ 0 ಆಗಿರ್ಬೋದು. ಇದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ನಾನು ಏನ ಕಾನ್ಸ್ಟೆಂಟಾಗಿ ಇಟ್ಕೊಂಡು ಬಿ ವೇರಿಯೇಷನ್ ಮಾಡಿದಾಗ ರೇಟ್ ಆಫ್ ದ ರಿಯಾಕ್ಷನ್ಸ್ ಬಿ ಮೇಲೆ ಡಿಪೆಂಡ್ ಆಗಿದ್ದರೆ, ಓಕೆ, ಅದು ಡಿಪೆಂಡ್ ಆಗಿದ್ದರೆ ಅದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ನನಗೆ ಅದು ರೇಟ್ ಆಫ್ ದ ರಿಯಾಕ್ಷನ್ಸು ಬಿ ಜೊತೆಗೆ ವೇರಿಯೇಷನ್ ಆಗ್ತಾಯಿದ್ರೆ, ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಆ ಥರ ಆಗ್ತಾಯಿದ್ರೆ ಆವಾಗ ನಾವು ಬಿ ಏನಾಗುತ್ತೀವಿ ಅಂತಂದರೆ ಬಿನ ಕನ್ಸಿಡರ್ ಮಾಡ್ಕೊತೀವಿ. ಅದೇ ಥರ ಬಿನ ಕಾನ್ಸ್ಟೆಂಟ್ ಇಟ್ಕೊಂಡು ನಾನು ಏನ ತೊಗೊಂಡಾಗ ರೇಟ್ ಆಫ್ ದ ರಿಯಾಕ್ಷನ್ಸ್ ಹಾಗೆ ಉಳ್ಕೊಂಡಿದೆ ಅಂತಂದರೆ ಅದೇನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ನೋಡಿ ಎ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಇಂಡಿಕೇಟ್ ಮಾಡುತ್ತೆ, ಅಂದರೆ 0 ಬಂದುಬಿಡುತ್ತೆ. ಸೊ ಇದನ್ನು ನಾವು ಎಕ್ಸ್ ಆ್ಯಂಡ್ ವೈ ಏನಿದೆ ಇದನ್ನು ಯಾವುದರಿಂದ ಫೌಂಡ್ ಔಟ್ ಮಾಡ್ತೀವಿ ನಾವು, ಎಕ್ಸ್ಪೆರಿಮೆಂಟಲಿ ವಿ ಕ್ಯಾನ್ ಫೌಂಡ್ ಔಟ್ ಅಲ್ವಾ. ಸೊ ಹಾಗಾದರೆ ಈ ಎಕ್ಸ್ ಮತ್ತು ವೈ ಅಂತಂದರೆ ಏನು? ಸೊ ಎಕ್ಸ್ ಮತ್ತು ವೈ ಎ ಮತ್ತು ಬಿಗೆ ಈಕ್ವಲ್ ಆಗಿರುತ್ತಾ, ನಿಮಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ.
ರಿಯಾಕ್ಷನ್ಸ್, ಕೆಮಿಕಲ್ ರಿಯಾಕ್ಷನ್ಸಲ್ಲಿ 2 ಟೈಪ್ಸ್ ನೋಡ್ತೀವಿ. ಒಂದು ಎಲಿಮಿನೇಟರಿ ರಿಯಾಕ್ಷನ್ಸ್, ಇನ್ನೊಂದು ಕಾಂಪ್ಲೆಕ್ಸ್ ರಿಯಾಕ್ಷನ್. ಸೊ ಎಲಿಮಿನೇಟರಿ ರಿಯಾಕ್ಷನ್ಸ್ ಅಂದರೆ ಸಿಂಗಲ್ ಸ್ಟೆಪ್ಪಲ್ಲಿ ರಿಯಾಕ್ಷನ್ಸ್ ಆಗೋಗ್ಬಿಡುತ್ತೆ. ಬಟ್ ಕಾಂಪ್ಲೆಕ್ಸ್ ರಿಯಾಕ್ಷನ್ ತೊಗೊಂಡಾಗ ಸೋ ಮೆನಿ ಸ್ಟೆಪ್ಸ್ ಆರ್ ಇನ್ವಾಲ್ವ್ಡ್ ಅಲ್ವಾ, ಎಷ್ಟೊಂದು ಸ್ಟೆಪ್ಸ್ಗಳಾಗ್ತಾ ಇರುತ್ತೆ. ಸೊ ಎಲ್ಲಿ ಎಲಿಮಿನೇಟರಿ ರಿಯಾಕ್ಷನ್ಸ್ ಇರುತ್ತೆ ಅಲ್ಲೇನಾಗುತ್ತೆ ಅಂತಂದರೆ ಎಕ್ಸ್ ವೈ ಎ ಬಿಗೆ ಈಕ್ವಲ್ ಆಗಿರುತ್ತೆ. ಅದೇ ನೀವು ಕಾಂಪ್ಲೆಕ್ಸ್ ರಿಯಾಕ್ಷನ್ ತೊಗೊಂಡಾಗ ಎಷ್ಟೊಂದು ಸ್ಟೆಪ್ಸ್ ಆಗ್ತಾ ಇರುತ್ತೆ. ಸ್ಲೋ ಸ್ಟೆಪ್ಪನ್ನ ನಾವು ರೇಟ್ ಈಕ್ವೇಷನ್ ಬರೆಯೋಕ್ಕೆ ಯೂಸ್ ಮಾಡ್ಕೊತೀವಿ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಎಕ್ಸ್ ವೈ ಇಸ್ ನಾಟ್ ಈಕ್ವಲ್ ಟು ಎ ಬಿ, ಎಕ್ಸ್ ವೈ ಎ ಬಿಗೆ ಈಕ್ವಲ್ ಆಗಿರಲ್ಲ. ಓಕೆ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ಈ ಎಕ್ಸ್ ಮತ್ತು ವೈ ಅಂದರೆ ಏನು? ಎಕ್ಸ್ ವೈ ಗೊತ್ತಾಯ್ತು, ಇವಾಗ ಎಕ್ಸ್ಪೆರಿಮೆಂಟಲ್ಲಿ ವಿ ಹ್ಯಾವ್ ಟು ಫೌಂಡ್ ಇಟ್ ಅಂತಲ್ವಾ. ಸೊ ಎಕ್ಸ್ ಮತ್ತು ವೈನ ನಾವು ಹ್ಯಾಡ್ ಮಾಡಿದಾಗ ಏನು ಬರುತ್ತೆ ಅದನ್ನು ಆರ್ಡರ್ ಆಫ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಎಕ್ಸ್ ವೈನ ಹ್ಯಾಡ್ ಮಾಡಿದಾಗ ಬರೋದಕ್ಕೆ ಆರ್ಡರ್ ಆಫ್ ದ ರಿಯಾಕ್ಷನ್, ದಟ್ ಮೀನ್ಸ್ ಆ್ಯಕ್ಚುಲಿ. ಸೊ ಹಾಗಾದರೆ ಆರ್ಡರ್ ಆಫ್ ರಿಯಾಕ್ಷನ್ಸನ್ನು ಯಾವ ಥರ ಡಿಫೈನ್ ಮಾಡ್ತಾರೆ? ಡಿಫೈನ್ಡ್ ಆ್ಯಸ್ ಅ ಸಮ್ ಆಫ್ ದ ಪವರ್ ಆಫ್ ದ, ಸೊ ಪವರ್ಸ್ ಆಫ್ ದ ಸಮ್ ಅಂತಂದರೆ ಅಡಿಷನ್ ಮಾಡೋದು. ಸಮ್ ಆಫ್ ದ ಪವರ್ಸ್ ಆಫ್ ದ ಎಕ್ಸ್ ವೈ ಎಲ್ಲಿತ್ತು, ಯಾವುದ್ರದ್ದು ಪವರ್ ಆಗಿತ್ತು? ಕಾನ್ಸಂಟ್ರೇಷನ್ ಟರ್ಮ್ಸ್ ಅಪಿಯರಿಂಗ್ ಇನ್ ದ ಎಕ್ಸ್ಪೆರಿಮೆಂಟಲಿ ಫೌಂಡ್ ರೇಟ್ ಎಕ್ಸ್ಪ್ರೆಷನ್ ಫಾರ್ ದ ರಿಯಾಕ್ಷನ್ಸ್. ಸೊ ರೇಟ್ ಈಕ್ವೇಷನ್ಸಲ್ಲಿ ಬರ್ದಿರೋ ಅಂಥ ಎಕ್ಸ್ಪ್ರೆಷನಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ಸ್ ಏನಿರುತ್ತೆ ಅದರಲ್ಲಿರೋ ಅಂಥ ಪವರ್ನ ಆ್ಯಡ್ ಮಾಡಿದಾಗ ಬರುತ್ತಲ್ಲ ಅದನ್ನು ನಾವು ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ಸನ್ನು ಏನಿಂದ ಡಿನೋಟ್ ಮಾಡ್ತೀವಿ? ಸೊ ಏನು ಡೆಫಿನೇಷನ್ ಏನು? ಇಟ್ ಈಸ್ ದ ಡೆಫಿನೇಷನ್ ಏನು? ಸಮ್ ಆಫ್ ದ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಪಿಯರಿಂಗ್ ಇನ್ ದ ಎಕ್ಸ್ಪೆರಿಮೆಂಟಲಿ ಫೌಂಡ್ ರೇಟ್ ಎಕ್ಸ್ಪ್ರೆಷನ್ ಫಾರ್ ದ ರಿಯಾಕ್ಷನ್ಸ್ ಅಲ್ವಾ. ಸೊ ನೆಕ್ಸ್ಟು ಹಾಗಾದರೆ ದ ಎಕ್ಸ್ಪೋನೆಂಟ್ ಎಕ್ಸ್ ಆ್ಯಂಡ್ ವೈ ಡಿಟರ್ಮೈನಡ್ ಎಕ್ಸ್ಪೆರಿಮೆಂಟಲ್ಲಿ ಆಲ್ರೆಡಿ ಹೇಳಿದ್ದೆ ನಾನು, ಇದನ್ನು ಎಕ್ಸ್ಪೆರಿಮೆಂಟಲ್ಲಿ ನಾವು ವಿ ಹ್ಯಾವ್ ಟು ಫೌಂಡ್ ಇಟ್ ಅಲ್ವಾ. ಸೊ ಬೈ ವೇರಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಎ ಆ್ಯಂಡ್ ಬಿ, ಎ ಆ್ಯಂಡ್ ಬಿ ಕಾನ್ಸಂಟ್ರೇಷನ್ ವೇರಿಯೇಷನ್ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ? ಎಕ್ಸ್ ಮತ್ತು ವೈನ ಫೌಂಡ್ ಔಟ್ ಮಾಡ್ತೀವಿ. ಹಾಗಾದರೆ ಮಾಲಿಕ್ಯುಲರಿಟಿ ಅಂತಂದರೆ ಏನು? ಓಕೆ, ಸೊ ಮಾಲಿಕ್ಯುಲರಿಟಿ ಅಂತಂದರೆ ಏನು ಅಂತಂದರೆ ದ ಮಿನಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ದ ಸೇಮ್ ಆರ್ ಡಿಫ್ರೆಂಟ್ ರಿಯಾಕ್ಟೆಂಟ್ ಇನ್ವಾಲ್ವ್ ಇನ್ ದ ರಿಯಾಕ್ಷನ್ ಇಸ್ ಟರ್ಮ್ಡ್ ಇಟ್ಸ್ ಮಾಲಿಕ್ಯುಲರಿಟಿ. ಸೊ ಮಾಲಿಕ್ಯುಲರಿಟಿ ಅಂತಂದರೆ ಏನು ಅಂತಂದರೆ ದ ಮಿನಿಮಮ್ ನಂಬರ್ ಆಫ್ ರಿಯಾಕ್ಟೆಂಟ್ ಇನ್ವಾಲ್ವ್ ಇನ್ ದ ರಿಯಾಕ್ಷನ್ಸ್. ನೆನ್ಪಿಟ್ಕೊಳ್ಳಿ, ಎಷ್ಟು ನಂಬರ್ ಆಫ್ ರಿಯಾಕ್ಟೆಂಟು ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೋ ಅದನ್ನು ನಾವೇನಂತ ಕರಿತೀವಿ? ಮಾಲಿಕ್ಯುಲರಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ರಿಯಾಕ್ಷನ್ಸ್ ತೊಗೊಳ್ಳೋಣ, ಜನರಲ್ ರಿಯಾಕ್ಷನ್ಸ್ ತೊಗೊಳ್ಳೋಣ. ಯಾವ ಜನರಲ್ ರಿಯಾಕ್ಷನ್ಸ್ ತೊಗೋಣ ಅಂತಂದರೆ ಎ ಪ್ಲಸ್ 2b ಗಿವ್ ರೈಸ್ ಟು ಯಾವಾಗಲೂ ಏನಂತ ಬರಿತೀವಿ ನಾವು? ಸಿ ಪ್ಲಸ್ ಡಿ ಅಂತ ಬರಿತೀವಿ. ಸೊ ಇಲ್ಲಿ ಏನು ಇಂಡಿಕೇಟ್ ಮಾಡ್ತಾ ಇದೆ ನೋಡಿ, 1 ಮಾಲಿಕ್ಯೂಲ್ ಆಫ್ ಎ ರಿಯಾಕ್ಟೆಡ್ ವಿತ್ ದ 2 ಮಾಲಿಕ್ಯೂಲ್ಸ್ ಆಫ್ ಬಿ. ಈ 1 ಮತ್ತು 2 ಅಂತ ಇರುತ್ತಲ್ಲ, ದಟ್ ಈಸ್ ನೌನ್ ಆ್ಯಸ್ ದ ಮಾಲಿಕ್ಯುಲರಿಟಿ. ಓಕೆ, ಸೊ 1 ಮಾಲಿಕ್ಯೂಲ್ ಆಫ್ ಎ ರಿಯಾಕ್ಟೆಡ್ ವಿತ್ ದ 2 ಮಾಲಿಕ್ಯೂಲ್ಸ್ ಆಫ್ ದ ಬಿ ಟು ಗಿವ್ ದ 1 ಮಾಲಿಕ್ಯೂಲ್ ಆಫ್ ಸಿ ಆ್ಯಂಡ್ 1 ಮಾಲಿಕ್ಯೂಲ್ ಆಫ್ ಡಿ. ಇದನ್ನು ಮಾಲಿಕ್ಯುಲರಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ರಿಯಾಕ್ಷನ್ಸ್ ತೊಗೋಣ ನಾವು. ಆ ರಿಯಾಕ್ಷನ್ಸಲ್ಲಿ ಏನು ಅಂತಂದರೆ ನೋಡಿ, RCl ಅಂತಂದರೆ ಆಲ್ಕೈಲ್ ಕ್ಲೋರೈಡ್, ವಾಟರ್ ಜೊತೆಗೆ ರಿಯಾಕ್ಟ್ ಆಗಿದೆ, ಆಲ್ಕೋಹಾಲ್ ಬಂದಿದೆ, ಹಾಗೆಯೇ HCl ಏನಾಗಿದೆ? ಪ್ರಾಡಕ್ಟ್ ಆಗಿ ಬಂದಿದೆ. ಇವಾಗ ಹೇಳಿ, ವಾಟ್ ಇಸ್ ದ ಮಾಲಿಕ್ಯುಲರಿಟಿ ಆಫ್ ದ ರಿಯಾಕ್ಷನ್ಸ್? ಮಾಲಿಕ್ಯುಲರಿಟಿ ಏನು ಅಂತಂದರೆ 1 ಮಾಲಿಕ್ಯೂಲ್ ಆಫ್ RCl ರಿಯಾಕ್ಟೆಡ್ ವಿತ್ ದ 1 ಮಾಲಿಕ್ಯೂಲ್ ಆಫ್ ವಾಟರ್, ಅಲ್ಲಿಗೆ ಮಾಲಿಕ್ಯುಲರಿಟಿ ಏನಾಗಿರುತ್ತೆ? 2 ಆಗಿರುತ್ತೆ ಅಲ್ವಾ. ವಾಟ್ ಇಸ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ಸ್? ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಏನು ಹಾಗಾದರೆ? ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಅಂದ ತಕ್ಷಣ ಏನು ಮಾಡ್ತೀವಿ ನಾವು? ರೇಟ್ ಅಂತ ಬರಿತೀವಿ ಅಲ್ವಾ. ರೇಟ್ ಅಂತ ಬರೆದು ನೋಡಿ, ಇಲ್ಲಿ RCl ಮೋಲಾರ್ ಕಾನ್ಸಂಟ್ರೇಷನ್ ಆಫ್ RCl ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಅಂತ ಬರಿತೀವಿ ಅಂದ್ಕೊಳ್ಳಿ. ಸೊ ಹಾಗಾದರೆ ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಏನು ಅಂದ ತಕ್ಷಣ ಏನು ಮಾಡ್ತೀವಿ? ಇದೆರಡನ್ನೂ ನೋಡಿಬಿಟ್ಟು 2 ಅಂತ, ನೋ ಇಟ್ ಈಸ್ ನಾಟ್ 2 ಅಲ್ಲ ಆರ್ಡರ್ ಆಫ್ ದ ರಿಯಾಕ್ಷನ್ಸ್. ಇಲ್ಲಿ ನೋಡಿ, ಸೊ ವೈನ ಎಕ್ಸ್ಪೆರಿಮೆಂಟಲ್ ಫೌಂಡ್ ಮಾಡಿದಾಗ ನನಗೇನು ಬಂತು ಗೊತ್ತಾ? ವೈ 0 ಅಂತ ಬಂದುಬಿಡ್ತು ನನಗೆ. ಸೊ ಅದೇ ಥರ RCl ಮಾಡಿದಾಗ ಏನು ಬಂತು? 1 ಅಂತ ಬಂತು. ಹಾಗಾದ್ರೆ ಆರ್ಡರ್ ಆಫ್ ದ ರಿಯಾಕ್ಷನ್ ಏನಾಗುತ್ತೆ? 1 + 0 ದಟ್ ಈಸ್ ಈಕ್ವಲ್ ಟು 1. 0 ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ ರೇಟ್ ಆಫ್ ದ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ದ ವಾಟರ್ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ವಾಟರ್ನ ಎಕ್ಸೆಸ್ ತೊಗೊಂಡಿದ್ದೀವಿ ನಾವು, ವಾಟರ್ನ ಜಾಸ್ತಿ ತೊಗೊಂಡಿರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ರೇಟ್ ಆಫ್ ದ ರಿಯಾಕ್ಷನು ವಾಟರ್ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಸೊ ಅದನ್ನು ನಾವು ಎಕ್ಸ್ಪೆರಿಮೆಂಟಲ್ಲಿ ನಾವು ನೋಡಿದಾಗ ನಮಗೆ ಗೊತ್ತಾಗಿದೆ, ಅದಕ್ಕೆ 0 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಓವರಾಲ್ ರೇಟ್ ಆಫ್ ದ ರಿಯಾಕ್ಷನ್ಸ್ ಏನಾಗುತ್ತೆ? 1 ಬರುತ್ತೆ ನೋಡಿ. ದ ಮಾಲಿಕ್ಯುಲರಿಟಿ ಇಸ್ 2. Okay, but the order of the reaction is 1 as water is presented in such a large excess that its concentration remains practically constant. Okay, so this is about order of the reactions and molecularity. So hagadre what are the differences between order of the reactions and molecularity? ಎರಡಕ್ಕೂ ಇರೋ ಅಂತ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಯಾಕೆಂದರೆ ಡಿಫ್ರೆನ್ಸ್ ತಿಳ್ಕೊಂಡ್ರೆ ನೀವು ನೀಟಾಗಿ ಆರ್ಡರ್ಗೂ ಮತ್ತು ಮಾಲಿಕ್ಯುಲರಿಟಿಗೂ ಇರುವಂಥ ಡಿಫ್ರೆನ್ಸಸ್ ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟ್ ಆರ್ಡರ್ ತೊಗೊಂಡ್ರೆ ಇಟ್ ಈಸ್ ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟಲಿ
determined, ನಿಮ್ಗೆ ಆಲ್ರೆಡಿ ಹೇಳಿದೆ, ಕ್ವಾಂಟಿಟಿ ವಿಚ್ ಈಸ್ ಒಬ್ಟೈನ್ಡ್ ಫ್ರಮ್ ದ ರೇಟ್ ಆಫ್ ದ ಓವರಾಲ್ ರಿಯಾಕ್ಷನ್ಸ್. ಓವರಾಲ್ ರಿಯಾಕ್ಷನ್ಸ್ ರೇಟನ್ನು ತಗೊಂಡಾಗ ಓಕೆ ಆ ರೇಟ್ ಈಕ್ವೇಷನ್ ಏನು ಬರಿತೀವಿ ನಾವು, ಎಕ್ಸ್ಪೆರಿಮೆಂಟಲಿ ಫೌಂಡ್ ರೇಟ್ ಈಕ್ವೇಷನ್ಸ್. ಸೊ ಅದರಿಂದ ಏನು ಮಾಡ್ಬೋದು, ಆರ್ಡರ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಹಾಗಾದರೆ ಮಾಲಿಕ್ಯುಲರಿಟಿ ಅಂತಂದ್ರು, ಮಾಲಿಕ್ಯುಲರಿಟಿ ಈಸ್ ಆ್ಯಕ್ಚುಲಿ ಈಸ್ ಅ ಥಿಯರಿಟಿಕಲ್ ಕಾನ್ಸೆಪ್ಟ್ ವಿಚ್ ಡಿಪೆಂಡ್ಸ್ ಅಪಾನ್ ದ ರೇಟ್ ಡಿಟರ್ಮಿನೆಂಟ್ ಸ್ಟೆಪ್ ಇನ್ ದ ರಿಯಾಕ್ಷನ್ ಮೆಕಾನಿಸಮ್. ಸೊ ರಿಯಾಕ್ಷನ್ ಮೆಕಾನಿಸಮಲ್ಲಿ ರೇಟ್ ಡಿಟರ್ಮಿನೆಂಟ್ ಸ್ಟೆಪ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸ್ಲೋ ಸ್ಟೆಪ್ ಕಾಂಪ್ಲೆಕ್ಸ್ ರಿಯಾಕ್ಷನ್ ತೊಗೊಂಡಾಗ ನೋಡಿ, ಮಾಲಿಕ್ಯುಲರಿಟಿ ಬಂದು ಥಿಯರಿಟಿಕಲ್ ಕಾನ್ಸೆಪ್ಟ್. ಓಕೆ, ಸೊ ಅದೇ ಆರ್ಡರ್ ಬಂದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಕ್ವಾಂಟಿಟಿ. ಓಕೆ, ಎರಡಕ್ಕೂ ಇರೋಂಥ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಥಿಯರಿಟಿಕಲ್ ಕಾನ್ಸೆಪ್ಟ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಬೈ ಆ್ಯಕ್ಚುಲಿ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಷನ್ ವಿ ಕ್ಯಾನ್ ಫೌಂಡ್ ದ ಮಾಲಿಕ್ಯುಲರಿಟಿ. ಸೊ ಕೆಮಿಕಲ್ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ನಮಗೆ ಮಾಲಿಕ್ಯುಲರಿಟಿ ಸಿಗುತ್ತೆ, ಬಟ್ ಆರ್ಡರ್ ನಿಮಗೆ ಸಿಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟು, ಆರ್ಡರ್ ಆಫ್ ದ ರಿಯಾಕ್ಷನ್ ಮೇ ಬಿ ಓಲ್ ನಂಬರ್ ಆರ್ ಅ ಫ್ರ್ಯಾಕ್ಷನ್ ಆರ್ ಝೀರೋ. ಸೊ ನಿಮ್ಮ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ತೊಗೊಂಡ್ರೆ ಅದು ಹೋಲ್ ನಂಬರ್ ಆದರೂ ಆಗಿರ್ಬೋದು, ಫಸ್ಟ್ ಆರ್ಡರು, ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್, ಆ ಥರ ಹೋಲ್ ನಂಬರ್ ಆದರೂ ಆಗಿರ್ಬೋದು, ಅಥವಾ ಫ್ರ್ಯಾಕ್ಷನ್ ಆದರೂ ಆಗಿರ್ಬೋದು ಆಫ್ ಆರ್ಡರ್ ಆಫ್ ದ ರಿಯಾಕ್ಷನ್ಸ್, ಅಥವಾ 3/4 ಆರ್ಡರ್ ಆಫ್ ದ ರಿಯಾಕ್ಷನ್ಸ್, ಅಥವಾ 0 ಆರ್ಡರ್ ಆಫ್ ದ ರಿಯಾಕ್ಷನ್ಸು ಸಹ ಪ್ರೆಸೆಂಟ್ ಇರ್ಬೋದು. ಅಂದರೆ ಯಾವುದೇ ಒಂದು ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗದೆ ಇರ್ಬೋದು. ಓಕೆ, ರಿಯಾಕ್ಷನ್ಸ್ ತೊಗೊಂಡಾಗ ರಿಯಾಕ್ಷನ್ಸ್ ರೇಟ್ ಆಫ್ ದ ರಿಯಾಕ್ಷನ್ ಯಾವುದ್ರ ಮೇಲೂ ಡಿಪೆಂಡ್ ಆಗದೆ ಇರ್ಬೋದು. ಸೊ ಹೋಲ್ ನಂಬರ್ ಆದರೂ ಇರ್ಬೋದು, ಫ್ರ್ಯಾಕ್ಷನ್ ಆದರೂ ಇರ್ಬೋದು, ಅಥವಾ 0 ಆದರೂ ಇರ್ಬೋದು ಆರ್ಡರ್ ಆಫ್ ದ ರಿಯಾಕ್ಷನ್. ಬಟ್ ಅದೇ ನೀವು ಮಾಲಿಕ್ಯುಲರಿಟಿ ತೊಗೊಂಡಾಗ ಇಟ್ ಈಸ್ ಆಲ್ವೇಸ್ ಅ ಹೋಲ್ ನಂಬರ್, ನೆವರ್ 0 ಆ್ಯಂಡ್ ಜನರಲಿ ನೆವರ್ ಎಕ್ಸಿಟ್ಸ್ 3. ನೀವು ಆ ಮಾಲಿಕ್ಯುಲರಿಟಿ ತೊಗೊಂಡ್ರೆ ಹೋಲ್ ನಂಬರಲ್ಲೇ ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲು ನಾನು ತೊಗೊಂಡಾಗ ಲಾಸ್ಟು ಆಲ್ಕೈಲ್ ಕ್ಲೋರೈಡ್ ತೊಗೊಂಡಿದ್ದು. ಆಲ್ಕೈಲ್ ಕ್ಲೋರೈಡ್ 1 ಮಾಲಿಕ್ಯೂಲ್ ಆಫ್ ದ ಆಲ್ಕೈಲ್ ಕ್ಲೋರೈಡ್ ರಿಯಾಕ್ಟೆಡ್ ವಿತ್ ದ ಹಾಫ್ ಮಾಲಿಕ್ಯೂಲ್ಸ್ ಆಫ್ ದ ವಾಟರ್ ಅಂತ ನೀವು ಹೇಳೋಕ್ಕಾಗುತ್ತಾ? ಆ ಥರ ಬರೆಯೋಕ್ಕಾಗುತ್ತಾ? ಇಲ್ಲ. ಸೊ ಇದು ಆಲ್ವೇಸ್ ಯಾವಾಗಲೂ ಸಹ ಹೋಲ್ ನಂಬರ್ ಆಗಿರುತ್ತೆ, ನೆವರ್ 0. ಸೊ 0 ಅಂತಂದರೆ ರಿಯಾಕ್ಟೆಂಟೇ 0 ಆಗೋಗ್ಬಿಟ್ರೆ ನಿಮ್ಗೆ ಇನ್ನೇನು ರಿಯಾಕ್ಷನ್ಸ್ ಆಗುತ್ತೆ? ಯಾಕೆಂದರೆ ಮಾಲಿಕ್ಯುಲರಿಟಿ ಅಂತಂದರೆ ದ ಮಿನಿಮಮ್ ನಂಬರ್ ಆಫ್ ದ ರಿಯಾಕ್ಟೆಂಟ್ ಇನ್ವಾಲ್ವ್ ಇನ್ ದ ರಿಯಾಕ್ಷನ್ಸ್ ಅಲ್ವಾ. ಸೊ ಅಲ್ಲಿ 0 ಮಾಲಿಕ್ಯುಲರಿಟಿ 0 ಅಂತಂದರೆ ಯಾವುದೂ ರಿಯಾಕ್ಟೆಂಟ್ ಇನ್ವಾಲ್ವ್ ಆಗ್ತಾ ಇಲ್ಲ ಅಂತಂದರೆ ರಿಯಾಕ್ಷನ್ಸೇ ಇರಲ್ಲ, ಅದು 0ನೇ ಆಗಲ್ಲ ನಿಮಗೆ. ಜನರಲಿ ನೆವರ್ ಎಕ್ಸಿಟ್ಸ್ 3ಗಿಂತ ಜಾಸ್ತಿ ಎಕ್ಸಿಟ್ಸ್ ಇರಲ್ಲ. ಯಾಕೆಂದರೆ ಇದು ಏನು ಇಂಡಿಕೇಟ್ ಮಾಡ್ತಾ ಇರುತ್ತೆ ಅಂತಂದರೆ, ಈ ರಿಯಾಕ್ಟೆಂಟು ಏನಾಗ್ತದೆ, ಕೊಲ್ಯೂಷನ್ ಆಗಿ ಪ್ರಾಡಕ್ಟ್ ಬರ್ತಾ ಇದೆ ಅಂತ ಹೇಳ್ತಾ ಇದೆ. 3ಗಿಂತ ಜಾಸ್ತಿ ಅಟ್ ಎ ಟೈಮಲ್ಲಿ ಕೊಲ್ಯೂಷನ್ ಆಗಲ್ಲ. ನಾವು 3ಗಿಂತ ಜಾಸ್ತಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನಲ್ಲಿ ಬರೀತಾ ಇದ್ದೀವಿ ಅಂತಂದರೆ ದಟ್ ಇಂಡಿಕೇಟ್ ಆ್ಯಕ್ಚುಲಿ ಸೋ ಮೆನಿ ಸ್ಟೆಪ್ಸ್ ಆರ್ ಇನ್ವಾಲ್ವ್ ಇನ್ ದ ರಿಯಾಕ್ಷನ್ಸ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಎಷ್ಟೊಂದು ಸ್ಟೆಪ್ಸಲ್ಲಿ ಇನ್ವಾಲ್ವ್ ಆಗ್ತಾ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟು ಇಟ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನ್ ದ ರೇಟ್ ಈಕ್ವೇಷನ್. ಸೊ ರೇಟ್ ಈಕ್ವೇಷನಲ್ಲಿ ತೊಗೊಂಡ್ರೆ ಇದೇನಾಗುತ್ತೆ ಅಂದರೆ ಸಮ್ ಆಫ್ ದ ಪವರ್ಸ್. ಓಕೆ, ಸಮ್ ಆಫ್ ದ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನ್ ದ ರೇಟ್ ಈಕ್ವೇಷನಲ್ಲಿ ತೊಗೊಂಡಾಗ ನಾವೇನು ಮಾಡ್ತೀವಿ ಅಂತಂದರೆ, ಸೊ ಕಾನ್ಸಂಟ್ರೇಷನಲ್ಲಿ ಇರೋ ಅಂಥದ್ದು, ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಅಂತ ಬರಿತೀವಿ ರೇಟ್ ಈಕ್ವೇಷನಲ್ಲಿ ಅಲ್ವಾ. ಕೆ ಇಟ್ ಈಸ್ ಈಕ್ವಲ್ ಟು, ಸೊ ಎಕ್ಸ್ ಮತ್ತು ವೈ ಅಂತ ಇರುತ್ತೆ. ಸೊ ದಿಸ್ ಈಸ್ ಸಮ್ ಆಫ್ ದ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇನ್ ದ ರೇಟ್ ಈಕ್ವೇಷನ್. ಎಕ್ಸ್ ಮತ್ತು ವೈನ ನಾವು ಪ್ಲಸ್ ಮಾಡಿದಾಗ ಬಂದರೆ ಅದನ್ನು ನಾವು ಏನಂತ ಕರಿತೀವಿ, ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಹಾಗಾದರೆ ಮಾಲಿಕ್ಯುಲರಿಟಿ ಅಂತಂದರೆ, ಎಸ್ ಇಟ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ದ ರಿಯಾಕ್ಟೆಂಟ್ ವಿಚ್ ಆರ್ ಟೇಕಿಂಗ್ ಪಾರ್ಟ್ ಇನ್ ಅ ಸಿಂಗಲ್ ಸ್ಟೆಪ್ ಕೆಮಿಕಲ್ ಈಕ್ವೇಷನ್. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ, ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ದ ರಿಯಾಕ್ಟೆಂಟ್ ಆರ್ ಟೇಕಿಂಗ್ ಪಾರ್ಟ್ ಇನ್ ದ ಸಿಂಗಲ್ ಸ್ಟೆಪ್ ಆಫ್ ದ ರಿಯಾಕ್ಷನ್ಸಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಮಾಲಿಕ್ಯುಲರಿಟಿ. ಓಕೆ, ಸೊ ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಏನು ಅಂತಂದು ನೋಡೋದಾದರೆ, ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಕ್ಯಾನ್ ನಾಟ್ ಬಿ ಒಬ್ಟೈನ್ಡ್ ಫ್ರಮ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್. ಯಾವಾಗಲೂ ಅಷ್ಟೇ, ಸುಮ್ಮನೆ ಜಸ್ಟ್ ನಾವು ನೋಡಿ ಅದೇ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ನಾವು ಆರ್ಡರ್ ಆಫ್ ದ ರಿಯಾಕ್ಷನ್ಸನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟಲಿ ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಬಟ್ ಮಾಲಿಕ್ಯುಲರಿಟಿ ಏನು ಅಂತಂದರೆ, ಇಟ್ ಈಸ್ ಒಬ್ಟೈನ್ಡ್ ಫ್ರಮ್ ಸಿಂಗಲ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಸೊ ಇದನ್ನು ಕೆಮಿಕಲ್ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ವಿ ಕ್ಯಾನ್ ಗೆಟ್ ದ ಮಾಲಿಕ್ಯುಲರಿಟಿ ಅಂತಂದರೆ. ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ, ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ತೊಗೊಂಡಾಗ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಆಸ್ ದರ್ ಓನ್ ಮಾಲಿಕ್ಯುಲರಿಟಿ. ಪ್ರತಿಯೊಂದು ಸ್ಟೆಪ್ಪು ಸಹ ಅದರದ್ದೇ ಆದ ಮಾಲಿಕ್ಯುಲರಿಟಿನ ಹೊಂದಿರುತ್ತೆ. ಓಕೆ, ನೆಕ್ಸ್ಟು ದ ಮೆಕಾನಿಸಮ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಕೆನಾಟ್ ಬಿ ನೋನ್ ಫ್ರಮ್
ಫ್ರಮ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ಸ್. ಸೊ ಮೆಕಾನಿಸಮು ನಮಗೆ ಆರ್ಡರ್ ಆಫ್ ದ ರಿಯಾಕ್ಷನ್ಸಿಂದ ಮೆಕಾನಿಸಮ್ನ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಎರಡು ರಿಯಾಕ್ಟೆಂಟ್ ತೊಗೊಂಡಿರ್ತೀವಿ, ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ, ಒಂದಕ್ಕೂ ಡಿಪೆಂಡ್ ಆಗಿಲ್ಲ ರೇಟ್ ಆಫ್ ದ ರಿಯಾಕ್ಷನ್, ಬಟ್ ಎರಡು ಇನ್ವಾಲ್ವ್ ಆಗಿ ನಮಗೆ ಪ್ರಾಡಕ್ಟ್ ಬರ್ತಾ ಇರುತ್ತೆ ಅಲ್ವಾ. ಸೊ ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಆಗಬೇಕಾದ್ರೆ, ಕನ್ವರ್ಷನ್ ಆಗಬೇಕಾದ್ರೆ ಏನು ಸ್ಟೆಪ್ಸ್ ಇನ್ವಾಲ್ವ್ ಆಗಿರುತ್ತೆ ಆ ಸ್ಟೆಪ್ಸಿಗೆ ನಾವು ಮೆಕಾನಿಸಮ್ ಅಂತ ಕರಿತಾ ಇರ್ತೀವಿ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ಸಿಂದ ನಮಗೆ ಮೆಕಾನಿಸಮ್ ಗೊತ್ತಾಗಲ್ಲ, ಬಟ್ ದ ರಿಯಾಕ್ಷನ್ ಮೆಕಾನಿಸಮ್ ಕ್ಯಾನ್ ಬಿ ನೋನ್ ಫ್ರಮ್ ದ ಮಾಲಿಕ್ಯುಲರಿಟಿ ಆಫ್ ಅ ರಿಯಾಕ್ಷನ್ಸ್. ಸೊ ಮಾಲಿಕ್ಯುಲರಿಟಿಯಿಂದ ನಮಗೆ ರಿಯಾಕ್ಷನ್ ಮೆಕಾನಿಸಮ್ನ ನಾವು ವಿ ಕ್ಯಾನ್ ಫೈಂಡ್ ಔಟ್ ಅಲ್ವಾ. ಸೊ ಈ ಥರ ಆರ್ಡರ್ ಮತ್ತು ಮಾಲಿಕ್ಯುಲರಿಟಿಗಿರೋ ಅಂಥ ಡಿಫ್ರೆನ್ಸ್. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.